ಹಾಯ್ ಹಲೋ ಫ್ರೆಂಡ್ಸ್, ನಾನು ಆವಾಗಲೇ ತೋರಿಸಿದ ಹಾಗೆ ಆ ಸರನ ಏನು ಮಾಡಿದೆ ನೋಡಿ. ಇವಾಗ ನಾನು ಈ ಥರ ನಾನೇನು ಅಂದರೆ ಇಷ್ಟಕ್ಕೆ ಒಂದು ಒಂದು ಬರೀ ವೈಟ್ ಅಂತೂ ಒಂದು ಸರ ಮಾಡ್ಕೊಳಕ್ಕೆ ಹೋದೆ. ಏನು ಅಂತಂದರೆ ಯಾಕಂದರೆ ಈಸಿ ವಾಷೇಬಲ್ ಆಗುತ್ತೆ ಅದು. ಆದರೆ ಈಗ ಸುಮ್ಮನೆ ವೇಸ್ಟ್ ಆಗ್ತಾವಂತ ಹೇಳ್ಬಿಟ್ಟು ನಾವು ಇದನ್ನೇನು ಮಾಡಿದ್ದೀನಿ, ಒಂದು ಫುಲ್ಲು ಹಾಕ್ಬಿಟ್ಟು ಎಲ್ಲ ಸ್ಟೋನ್ಸು ಮತ್ತು ಏನೇನು ಇರ್ತವೆ ಎಲ್ಲನೂ ಹಾಕ್ಬಿಟ್ಟು ನಾನು ಏನು ಮಾಡಿದ್ದೀನಿ, ನನಗೆ ಬೇಕಾಗಿರೋ ಐಟಮನ್ನು ಹಾಕಿಬಿಟ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ತಂತಿ ಏನಂದ್ರೆ ಆ ಹಾರದಲ್ಲಿ ಏನು ಸಿಕ್ತು, ನನಗೆ ತಂತಿ ಸಿಕ್ತು. ಹಾಗೇನೆ ಇದು ಫಿಶಿಂಗ್ ದಾರ ಯಾಕೆ ತೊಗೋಬೇಕು ಅಂದರೆ ಇದು ನೈಲಾನ್ ಆಗಿರುತ್ತೆ, ಇದು ಕಟ್ಟಾಗಲ್ಲ, ಪ್ಲಾಸ್ಟಿಕ್ ಆಗಿರುತ್ತೆ. ಹಾಗೆಯೇ ಇದು ನೋಡಿ, ನಾನು ಇದು ವೇಸ್ಟ್ ವೈಟ್ ಆಗುತ್ತೆ ಇದು. ಆಮೇಲೆ ತೆಗಿತೀನಿ. ನೆಕ್ಸ್ಟು ಅಂದರೆ ಕೊಳೆ ಆದಾಗ ನಾನು ಏನು ಮಾಡ್ತೀನಿ, ರಿಮೂವ್ ಮಾಡಿಬಿಡ್ತೀನಿ. ಅವಾಗ ಏನಾಗುತ್ತೆ, ಇದು ವೈಟ್ ಮಾತ್ರ ನನಗೆ ಸಿಗುತ್ತೆ. ಇದನ್ನೇನು ಮಾಡ್ಬೋದು, ಈಸಿ ವಾಷೇಬಲ್ ಮಾಡ್ಕೋಬೋದು. ಇದೇನಾಗಿರುತ್ತೆ, ಗಟ್ಟಿಯಾಗಿರುತ್ತೆ. ಹಾಗೆಯೇ ಇದು ಏನಾಗುತ್ತೆ ಅಂದರೆ ಇದು ಕಲರು ಶೇಡ್ ಆಗಲ್ಲ. ಇದನ್ನು ಟ್ರೆಂಡಿಯಾಗಿ ನಾನು ಆಮೇಲೆ ಮತ್ತೆ ಮಾಡ್ಕೊತೀನಿ. ಆದರೆ ಇವಾಗ ಏನು ಮಾಡಿದ್ದೀನಿ, ಇದು ವೇಸ್ಟ್ ಆಗಬಾರ್ದು ಅಂತ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಎಲ್ಲಿಂದ ಎಲ್ಲಿವರೆಗೂ ಒಂದು ಸರ ರೆಡಿಯಾಗಿದೆ. ಇದನ್ನೇನು ಮಾಡ್ತೀನಿ ಅಂದರೆ ನಾನು ನನ್ನ ಅಲಂಕಾರಿಕ ಸರವನ್ನಾಗಿ ಮಾಡ್ಕೋತೀನಿ. ಏನಂತಂದರೆ ಮನೆ ಬಾಗಿಲಿಗೆ, ತೋರಣಕ್ಕೆ ಎಲ್ಲಾದರೂ ನಾನು ಹಾಕೋಬೋದು. ಕ್ಲೀನಾಗಿ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ನೋಡಿ, ಮನೆಯ ಮರುಬಳಕೆ ವಸ್ತು ಅಂತಂದರೆ ಇದೆ ಏನು ಅಂತಂದರೆ ಬಿಸಾಕದೇ ಇರೋದು. ನಾನು ಕೊಳೆಯಾಗಿದೆ ಅಂತ ಹೇಳ್ಬಿಟ್ಟು ಆ ಸರನ ತೆಗೆದು ಬಿಸಾಕ್ಬೋದಿತ್ತು, ಹಾರನ. ಅದನ್ನು ನಾನು ಏನು ಮಾಡಿದ್ದೀನಿ, ಈ ಥರ ಟ್ರೆಂಡಿಯಾಗಿ ಏನು ಮಾಡ್ಕೊಂಡಿದ್ದೀನಿ, ನಾನು ಈ ಥರನ ಒಂದು ಇದನ್ನು ಮಾಡ್ಕೊಂಡಿದ್ದೀನಿ. ಅದಕ್ಕೆ ಆ ಥರ ಏನಾದರೂ ಮನೇಲಿದ್ದರೆ ಬಿಸಾಕಬೇಡಿ. ಈಗ ಯಾರಾದರೂ ರಾಜಕೀಯದವರು, ಹಾಗೆ ಕನ್ನಡ ಸಾಹಿತ್ಯ ಸಮ್ಮೇಳನದವರು ತುಂಬ ಜನ ಇರ್ತಾರೆ. ಈಗೇನೆ ಮಾಮೂಲಿಯಾಗಿ ಎಲ್ಲೇ ಹೋದ್ರೂ ಈ ಥರ ಹಾರಗಳನ್ನು ಕೊರಳಿಗೆ ಹಾಕಿರ್ತಾರೆ. ಆ ಮುತ್ತುಗಳನ್ನು ವೇಸ್ಟ್ ಮಾಡಬೇಡಿ. ಇದು ಅಂದರೆ ತುಂಬ ಚೆನ್ನಾಗಿದೆ. ಈ ಮುತ್ತಲ್ಲಿ ಬೇಕಾದಂಥದ್ದು. ಇದನ್ನು ನೀವು ಬೇಕು ಅಂದರೆ ನಾವು ನೋಡಿ, ಶಾರ್ಟಾಗಿ ನೀವು ಏನು ಮಾಡ್ಕೋಬೋದು, ಕೊರಳಿಗೆ ಹಾರ ಅಂದರೆ ದೇವರಿಗೆ ಹಾರನಾದರೂ ಮಾಡ್ಕೋಬೋದು. ನೋಡಿ, ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಾಯಿತು ನೋಡಿ. ಟ್ರೆಂಡಿಯಾಗೂ ಆಯಿತು, ಹಾಗೆಯೇ ಸಿಂಪಲ್ಲಾಗೂ ಆಯಿತು. ಇದನ್ನು ಹಾರ ಮಾಡಿ ಬರೀ ಬಿಳಿದೇನೆ ತೊಗೋಬೋದು. ನಾನು ಇದು ಉಳಿದಿರೋದಂತ ನಾನು ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಇದೇ ಥರ ಮಾಡ್ಕೋತೀನಿ. ಆ ಥರನೂ ಮಾಡ್ಕೋಬೋದು ನೋಡಿ. ಮನೇಲಿ ಒಂದು ಕಡೆ ನೀಟಾಗಿ ನೇತಾಕ್ಬಿಟ್ರೆ ಈ ಥರ ನಾನು ಇನ್ನೊಂದು ಟ್ರೈ ಮಾಡ್ತಿದ್ದೀನಿ. ಇನ್ನೊಂದು ಇದೆ ನನ್ನ ಹತ್ರ ಸರ ಹಾರ, ಅದನ್ನೇ ಮತ್ತೆ ಇನ್ನೊಂದು ಟ್ರೈ ಮಾಡ್ತೀನಿ. ಯಾಕಂದರೆ ಮತ್ತೆ ವಿಡಿಯೋ ಮಾಡೋಕ್ಕಾಗಲ್ಲ. ಹಾಗೇನೆ ಈ ವಿಡಿಯೋ ನೋಡಿ, ಹಾಗೆ ನಿಮ್ಮ ಮನೇಲಿ ಈ ಥರ ಇದ್ದರೆ ಮಾಡ್ಕೊಳ್ಳಿ. ಧನ್ಯವಾದಗಳು. ಸಾವಿತ್ರಿ ನಾಮತಿ, ಕವಿತ್ರಿ, ಧಾರವಾಡ. ಹಾಗೆ ನಾನು ಯೂಟ್ಯೂಬ್ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್. ಹಾಯ್ ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನಾನು ಇಲ್ಲಿ ಒಂದು ನೀಟಾಗಿರೋದು ಒಂದು ಏನು ಅಂತಂದರೆ, ಏನೋ ಬಾಗಿಲು ಪಡೆದ ಥರ, ಇಲ್ಲ ಅಂತಂದರೆ ಒಂದು ಏನೋ ಸರದ ಥರ ಮಾಡ್ತೀನಿ. ಇವನ್ನ ಮುತ್ತು ಈಗ ತೆಗಿತೀನಿ ನಾನು. ಇದೊಂದು ಸರ ಈಗ ಈ ಸರನ ಮುತ್ತೆಲ್ಲ ತೆಗೆದುಬಿಟ್ಟು ನಾನು ಈಗ ನೆಕ್ಸ್ಟು ಇದನ್ನು ನೈಲಾನ್ ಅಂತಾರೆ ಇದಕ್ಕೆ. ಇದು ಸ್ಟೇಷ್ನರಿ ಅಂಗಡಿ ಒಳಗೆ ಸಿಗುತ್ತೆ. ನೈಲಾನ್ ಫಿಶಿಂಗ್ ಲೈನ್ ಅಂದರೂ ಕೊಡ್ತಾರೆ ಇದಕ್ಕೆ 40 ರೂಪಾಯಿ ಆಗುತ್ತೆ. ಇದು ನಮ್ಮ ಮನೇಲೇ ಇರುವಂಥ ಸರ. ಏನಂದರೆ ಫಂಕ್ಷನ್ಗಳಲ್ಲಿ, ಅವಾರ್ಡ್ ಫಂಕ್ಷನ್ಗಳಿಗಾಯಿತು ಇದಕ್ಕೆ ಹಾಕಿರೋಂಥ ಸರ. ಇದರಲ್ಲಿ ನಾನೊಂದು ಇಂಪಾರ್ಟೆಂಟು ಚೆನ್ನಾಗಿರೋ ಟ್ರೆಂಡಿಯಾಗಿರೋ ಮನೇಲಿ ಮರುಬಳಕೆಯ ವಸ್ತುಗಳಿಂದ ನಾನೊಂದು ಟಿಪ್ಸನ್ನು ಮಾಡಿ ತೋರಿಸ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಈಗ.